ಕಾವೇರಿ ನೀರು ಹೆಚ್ಚುವರಿಯಾಗಿ ಬಿಡಬೇಕು ಅನ್ನೋ ಮೇಲ್ಮನವಿ ಸಲ್ಲಿಸ್ತಾ ಇಲ್ಲ ಸರ್ ತಮಿಳುನಾಡು. ತಮಿಳ್ನಾಡವ್ರದ್ದು ಖ್ಯಾತೆ ತೆಗೆಯೋದೇ ಕೆಲಸ. ಅವ್ರಿಗೇನಂದರೆ ನೀರಿಗಿಂತ ರಾಜಕೀಯ. ಈ ಪಾಕಿಸ್ತಾನದಲ್ಲಿ ಗೌರ್ಮೆಂಟ್ ಬಿದೋಗೋ ಟೈಮಲ್ಲಿ ಇಂಡಿಯಾ ಮೇಲೆ ಸುಮ್ಮನೆ ಕತೆ ಬಿಡ್ತಾರಲ್ಲ, ಹಂಗೆ ಇವರು ತಮಿಳ್ನಾಡವ್ರದ್ದು ಅವರ ಅಭಿವೃದ್ಧಿ ಆ ವಿಚಾರಗಳಿಗೆ ವಿರೋಧ ಪಕ್ಷದವ್ರು ಇದ್ದಾಗೆಲ್ಲ ಕಾವೇರಿ ನೆನಪರೋದು. ಅದೇನಿಲ್ಲ, ನೀರು ಏನು ನ್ಯಾಯಮಂಡಳಿ ತೀರ್ಪು ಕೊಟ್ಟಿದೆ ಅದನ್ನು ಪಾಲಿಸೋಕ್ಕೆ ಸರ್ಕಾರ ಸಿದ್ಧ ಇದೆ. ಅವ್ರು ಸುಮ್ಮನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಟೈಮ್ ವ್ಯರ್ಥ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿಸ್ಕೋತಾರೆ ಅವರು. ಬೇಡ ನಾವು ಹೇಳ್ಬೋದು. ಹಾಂ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕಾವೇರಿ ಅವ್ರದ್ದಲ್ಲ, ಮೈಸೂರು ಮಹಾರಾಜರು ಒಡವೆ ಅಡ ಇಟ್ಟು ಕಟ್ಟಿದಂಥ ಅಣೆಕಟ್ಟು. ನಿಮಗೆ ಪುಕ್ಕಟ್ಟೆ ನೀರು ಕೊಡ್ತಾ ಇರೋದು ನಾವು. ಕಾವೇರಿ ನಿಮ್ಮದಲ್ಲ. ತಮಿಳ್ನಾಡವ್ರಿಗೆ ಹೇಳ್ತಾ ಇದ್ದೀವಿ, ಕಾವೇರಿ ನಿಮ್ಮದಲ್ಲ, ಕಾವೇರಿ ನಮ್ಮದು. ವಿಜಯ್ ಪ್ರಭಾಕರನ್, ಕಾವೇರಿ ನಮ್ಮದು. ಡಿ ಕೆ ಶಿವಕುಮಾರ್ ಅವರ ಕಾಲ್ಗುಣ ಮಳೆ ಆಗ್ತಾಯಿದೆ, ಸಮೃದ್ಧಿ ಆಗ್ತಾಯಿದೆ. ವಿರೋಧ ಪಕ್ಷದವ್ರು ಹೇಳ್ತಿದ್ರಲ್ಲ, ತಡ್ಕೊಳ್ಳೋದೇ ಇಲ್ಲಲ್ರಿ, 5 ದಿನ ತಡ್ಕೊಳ್ಳಲ್ಲ, ಮಳೆ ಬರೋಕ್ಕೂ ಬಿಡಲ್ಲ. ಇದು ವಾತಾವರಣದಲ್ಲಿ ಇರೋದಕ್ಕೂ ಇದು ಏನಂದರೆ ಅಂದರೆ ಇದೆಲ್ಲ ನೋಡಿದ್ರೆ ಅವರ ಸಣ್ಣ ಬುದ್ಧಿ ವಿರೋಧ ಪಕ್ಷದವ್ರದ್ದು. ಅಂದರೆ ಡಿ ಕೆ ಶಿವಕುಮಾರ್ ಎಲ್ಲಿ ಒಳ್ಳೆ ಕೆಲಸ ಮಾಡಿಬಿಡ್ತಾರೋ, ನಮ್ಮ ಹೆಸರಿದಾಗ ನಮ್ಮ ಪಕ್ಷ ಧೂಳಿಪಟ ಆಗ್ತದೋ ಅನ್ನೋ ಬೈಕೆ 2 ದಿನ ಮಳೆ ಬರಲಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಬಂದರೆ ಮಳೆ. ಈಗ ಮಳೆ ಬರ್ತಾಯಿತ್ತಲ್ಲ, ಏನು ಹೇಳ್ತಾರೆ? ಈಗ ಮಳೆ ಬರ್ತಾ ಇದೆಯಲ್ಲಪ್ಪ, ತಡಿ ಹಿಡಿಯೋಕ್ಕಾಗ್ತಾಯಿಲ್ಲಲ್ಲ, ಕಬ್ಬಿನಿ ಎಲ್ಲ ತುಂಬಿ ನದಿ ಬಿಡ್ತಾ ಇದೆಯಲ್ಲ, ಪ್ರಕೃತಿಗೆ ಕಾಲ್ಗುಣಕ್ಕೂ ಏನು ರೀ ಸಂಬಂಧ? ಈಗೇನು ಹೇಳ್ತಾರೆ? ಅದೃಷ್ಟವಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಾರ. ಕ್ಷಮೆ ಕೇಳಬೇಕು ಅವರು ಡಿ ಕೆ ಶಿವಕುಮಾರ್ ಅವ್ರದನ್ನ, ಮುಖ್ಯಮಂತ್ರಿಗಳನ್ನು. ವಿರೋಧ ಪಕ್ಷ ಯಾರು ಡಿ ಕೆ ಶಿವಕುಮಾರ್ ಆದಾಗ ಮಳೆ ಬರಲಿಲ್ಲ ಅಂದ್ರಲ್ಲ, ಅವರು ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಹತ್ರ ಕ್ಷಮೆ ಕೇಳಬೇಕು. ನಾವು ನಿಮ್ಮ ಬಗ್ಗೆ ತಪ್ಪಾಗಿ ಭಾವನೆ ಮಾಡಿಬಿಟ್ಟು, ನೀವು ದೇವ್ರ ಭಕ್ತರು, ನಿಮ್ಮಿಂದ ಮಳೆ ಬೆಳೆ ಆಗ್ತಾಯಿದೆ ಅಂಥೇಳಿ ಕ್ಷಮೆ ಕೇಳಬೇಕು ಅವರು, ಸುಮ್ಮನೆ ಡ್ರಾಮಾ ಮಾಡೋದಲ್ಲ. ತಾಂತ್ರಿಕ ತೊಂದರೆಗಳು. ಈಗ ನಾವು ರಸ್ತೆ ಮಾಡಬೇಕಾದ್ರೆ ಒಂದು ಸಣ್ಣ ಪುಟ್ಟ ತಾಂತ್ರಿಕ ಅಂತ ಡ್ಯಾಮ್ ಕಟ್ಟಬೇಕಾಗಿರೋದು. ಸಣ್ಣ ಪುಟ್ಟ ಕ್ಲಾರಿಫಿಕೇಷನ್ ಕೇಳಿದರೆ ಆ ಕ್ಲಾರಿಫಿಕೇಷನ್ನ ಸರ್ಕಾರ ಕೊಡೋಕ್ಕೆ ಸಿದ್ಧ ಇದೆ. ಮೇಕೆದಾಟನ್ನು ಕಟ್ಟೋದಕ್ಕೆ ನಾವು ರೆಡಿ ಇದ್ದೀವಿ. ಅದರಲ್ಲೇನು 2 ಮಾತು ತೊಂದರೆ ಇಲ್ಲ. ತಮಿಳ್ನಾಡವ್ರು ಏನೇ ಅಡ್ಡ ಹಾಕಿದ್ರು ನಮ್ಮನ್ನು ಡ್ಯಾಮ್ ಕಟ್ಟೋದನ್ನು ತಡೆಯೋ ತಾಕತ್ತು ತಮಿಳ್ನಾಡವ್ರಿಗೆ ಇಲ್ಲ. ಕನ್ನಡಿಗರಿಗೆ ಅವ್ರದ್ದೇ ಆದ ಸ್ವಾಭಿಮಾನ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ಗೆ ಅದೇ ಆದ ತಾಕತ್ತಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರದ್ದೇ ಆದ ಕಮಿಟ್ಮೆಂಟ್ ಇದೆ. ನಾವು ಮೇಕೆದಾಟನ್ನು ಕಟ್ತೀವಿ. ಎಲ್ಲ ಸಣ್ಣ ಪುಟ್ಟದ್ದು ಇರಲಿ, ಅದೆಲ್ಲ ಸಣ್ಣ ಪುಟ್ಟದ್ದು ಇರುತ್ತೆ. 2 ದಿನದಲ್ಲಿ ಎಲ್ಲ ಬಗೆಯಿರುತ್ತೆ. ಏನು 130-40 ಜನ ಇದ್ದಾಗ ಒಂದು ಸಣ್ಣ ಪುಟ್ಟದ್ದು ಎಲ್ಲರೂ ಆಗಬೇಕು ಅನ್ನೋದು. ಆದವರು ಸಂತೋಷದಲ್ಲಿ ಓಡಾಡ್ತಾ ಇರ್ತಾರೆ, ಆಗದೇ ಇರೋರು 1-2 ದಿನ ದುಃಖ. ಅದೆಲ್ಲ ನಮ್ಮ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ. ಎಲ್ಲರನ್ನ ಕರೆದು ಮಾತನಾಡಿ ಎಲ್ಲವನ್ನು ತಿಳಿ ಮಾಡ್ತಾರೆ. ಯಾವುದೇ ಗೊಂದಲ ಆಗಲ್ಲ. ಯಾವುದು ನಮ್ಮ ಪಕ್ಷದಲ್ಲಿ ಅವರು ದುಡಿದಿದ್ದಾರೆ, ಅವ್ರಿಗೂ ಒಂದು ಆಸೆ ಇತ್ತು, ಆಗಿಲ್ಲ, ನಾವು ನೋವಲ್ಲಿ ಮಾತಾಡ್ತಾ ಇರ್ತಾರೆ. ಎಲ್ಲರನ್ನು ಕರೆದು ಸಮಾಧಾನ ಮಾಡಿ 2 ದಿನದಲ್ಲಿ ಬರ ಹೇಳಿದ್ದಾರೆ. ಎಲ್ಲ ಈಗ ಆಲ್ರೆಡಿ ಉಸ್ತುವಾರಿ ಸಚಿವರುಗಳನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಬರದ ಅಧ್ಯಯನ ಮಾಡಬೇಕು, ಸರ್ಕಾರಕ್ಕೆ ವರದಿ ಕೊಡಬೇಕಂತ ಹೇಳಿದರೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ವಿರೋಧ ಪಕ್ಷದವರು ಅವ್ರ ಆಸೆಗೆ ಮಣ್ಣೀರು ಕಣ್ಣೀರು ಎಲ್ಲ ಬೀಳುತ್ತೆ. ಅವ್ರಿಗೆ ಆಸೆ ಏನೋ ಆಗ್ಬಿಡ್ಬೇಕು, ಡಿ ಕೆ ಶಿವಕುಮಾರ್ ಅವ್ರದ್ದು ಅಳ್ಳಾಡಿಸ್ಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು, ಹಿಂಗೆ ಮಾಡಬೇಕು. ಅದೆಲ್ಲ ಏನೂ ಆಗಲ್ಲ. ಅದೇನೋ ಹಿಂಗೆ ಬಾಯಿ ಬಿಟ್ಕೊಂಡು ಅಂತಿದ್ರಂತೆ, ಬೀಳುತ್ತೆ 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 ಅಷ್ಟೇ. ಬಹಳಷ್ಟು ಸರ್ಪ್ರೈಸಿಂಗ್ ಆಗಿರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಸರ್. ಯಾಕಂದರೆ 2 ತಿಂಗಳು ತಗೊಂಡಿದ್ರೆ ಅದು ಯಾವುದೋ ಸರ್ಪ್ರೈಸಿಂಗೇ ಕಾಣಿಸ್ತಾ ಇದೆ. ಬಸಂತಪ್ಪ ಒಬ್ಬ ಪೌರ ಕಾರ್ಮಿಕ, ಆತನು ಸ್ವತಃ ಪೌರ ಕಾರ್ಮಿಕ, ನಮ್ಮ ಜೊತೆ ಫಸ್ಟ್ ಟೈಮ್ ಗೆದ್ದಿರೋನು. ಅವ್ನು ಹಿನ್ನೆಲೆ ಗೊತ್ತಾ ನಿಮಗೆ ಪಾಪ? ಅವ್ನು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು, ಮನೆ ಬಾಡಿಗೆ ಮನೆ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು. ಅವನು MLA ಎಲ್ಲವ್ರು ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ರೆ, ಇಲ್ಲಿ ಆಸ್ಪತ್ರೆ ಹತ್ರ ಹೋದರೆ MLA ಸಿಗ್ತಾನೆ. ಅವ್ನು ಕನ್ಸು ಮನ್ಸಲ್ಲಿ ನನ್ನ ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಬಸಂತಪ್ಪ ಆಗಿಲ್ವೇನ್ರಿ? ವಿಜಯಾನಂದ ಕಾಶ್ಯಪ್ನವ್ರು ಯುವಕ ಆಗಿಲ್ವಾ? ರಿಜ್ವಾನ್ ಅರ್ಷದ್ ಅಲ್ಪಸಂಖ್ಯಾತರಲ್ಲಿ ಯುವಕ ಆಗಿಲ್ವಾ? ಇದೆಲ್ಲ ಕಣ್ಣು ಕಾಣಲ್ವಾ? ಅಂದರೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂದರೆ ಚಂದ್ರಲೋಕದಿಂದ ಕರ್ಕೊಂಬಂದು ಮಾಡಬೇಕಾ? ನಮ್ಮಲ್ಲಿ ಗೆದ್ದಿರೋ 140 ಜನದಲ್ಲೇ ಮಾಡಿರೋದು. ಸಮರ್ಥ ಕ್ಯಾಬಿನೆಟ್ ರಚನೆ ಆಗಿದೆ, ಎಲ್ಲರೂ ಸಮರ್ಥರಿದ್ದಾರೆ. ನಮ್ಮ ಜಿಲ್ಲೆಗೆ 2 ಮಂತ್ರಿ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ. ನಾನು ಮುಖ್ಯಮಂತ್ರಿಗಳನ್ನು ಮತ್ತು ಸಿದ್ದರಾಮಯ್ಯವ್ರನ್ನ, ಹೈಕಮಾಂಡನ್ನು ಅಭಿನಂದಿಸ್ತೀನಿ. ಸಮರ್ಥ ಕ್ಯಾಬಿನೆಟ್ ಇದೀಗ ಪರಿಪೂರ್ಣವಾದ ಕ್ಯಾಬಿನೆಟ್ ಇದೆ. ಮುಂದಿನ ದಿನದಲ್ಲಿ ಒಳ್ಳೆ ರಾಜ್ಯ ಸಮೃದ್ಧಿಯತ್ತ ಅಭಿವೃದ್ಧಿಯತ್ತ ನಡೆಯುತ್ತೆ. ಎಲ್ಲ ಬಿಡ್ರಿ, ಅದು ಟಿ ವಿಯಲ್ಲಿ ಮಾತ್ರ. ಅದು ನಿನ್ನೆ ಅವ್ರು ಹುಟ್ಟೋದು ಹಬ್ಬ.
ಎಲ್ಲ ಅಭಿಮಾನಿಗಳು ತಂಡೋಪತಂಡದಲ್ಲಿ ಅವ್ರನ್ನ ಏನು ಆನರ್ ಮಾಡೋದಕ್ಕೆ ಮನೆ ಹತ್ರ ಜನ ಜಾಸ್ತಿ ಇದ್ದರು, ಹೋಗಿಲ್ಲ. ಸತೀಶ್ ಜಾರಕಿಹೊಳಿ ಹೋಗಿಲ್ಲ ಅಂತ ನೀವು ಬರೀತಿದ್ರಿ, ಮುಂದೆ ಲೈನಲ್ಲೇ ಕೂತಿದ್ರು. ಟಿ ವಿಲೇ ತೋರಿಸಿದ್ರಪ್ಪ ಸತೀಶ್ ಜಾರಕಿಹೊಳಿ ಕೂಡ ಹೋಗಿಲ್ಲ ಅಂತ, ಮುಂದೆ ಲೈನಲ್ಲೇ ಕೂತಿದ್ರು. ನೀವು ಏನು ಇಷ್ಟೊಂದು ಆ ಥರ ಏನು ಬೇಡ. ಮಳೆ ಬರಲ್ಲ ಅಂದರು, ಮಳೆ ಬಂತು, ಏನಾಗಲ್ಲ, ಎಲ್ಲ ತಿಳಿ ನಥಿಂಗ್. ಒಳ್ಳೇದಾಗತ್ತೆ, ಅವ್ರಿಗೂ ಒಳ್ಳೇದಾಗತ್ತೆ. ಇರಲಿ, ಒಳ್ಳೆ ಅದು ಖಾತೆ ಅನ್ನೋದಕ್ಕಿಂತ ಮಂತ್ರಿ ಆಗಿದ್ರಲ್ಲ ಅದೇ ಸಂತೋಷ. ನಿನ್ಗೆ ಯಾವುದು ಇಷ್ಟ ಹೇಳೋ ಅದೇ ಕೊಡ್ಸೋಣ. ಇಲ್ಲಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ರವಿಕುಮಾರ್ದಲ್ಲ ಅದು, ಖಾತೆ ಕೊಡೋದು ಇನ್ನೊಂದು. ಆಗುತ್ತೆ, ಒಳ್ಳೇದಾಗುತ್ತೆ. ಮಂಡ್ಯ ಇನ್ನೂ ವೇಗ ಪಡೆಯುತ್ತೆ. ಸಮರ್ಥ ನಾಯಕತ್ವ ಮಂಡ್ಯದಲ್ಲಿದೆ, ಸಮರ್ಥ ಮಂತ್ರಿಗಳಿದ್ದಾರೆ. ಇನ್ನೂ ವೇಗ ಪಡೆದು ಇನ್ನೂ ಅಭಿವೃದ್ಧಿಯತ್ತ ಮಂಡ್ಯ ನಗರವನ್ನು ಕೊಂಡೊಯ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.